ಸ್ನೇಹಿತರೆ ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೊಬ್ಬರು ಈ ಕಥೆಯ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಕೇಳಿದ್ರು. ಸೊ ಅವರ ವಿನಂತಿಯ ಮೇರೆಗೆ ನಾನು ಈ ಕಥೆಯನ್ನ ಮಾಡ್ತಾ ಇದ್ದೀನಿ. ನಾವು ಚಿಕ್ಕವರಾಗಿದ್ದಾಗ್ಲೆಲ್ಲ ಸ್ನೇಹಿತರೆ ಈ ಕಥೆಯನ್ನ ಓದ್ಕೊಂಡು ಈ ಕಥೆಯನ್ನ ನೋಡ್ಕೊಂಡು ಬೆಳೆದವರು ದ ಆನೆಸ್ಟ್ ವುಡ್ ಕಟರ್. ಓಕೆ, ಮರಗಳನ್ನ ಕತ್ತರಿಸ್ತಕ್ಕಂತ ಒಬ್ಬ ಬಡ ವ್ಯಕ್ತಿಯ ಕತೆ. ಈ ಕಥೆ ಮೂಲಕ ಸ್ನೇಹಿತರೆ ನಾವು ಅನೇಕ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳ್ತಾ ಕಥೆಯನ್ನ ಶುರು ಮಾಡೋಣ. ಒನ್ಸ್ ಅಪಾನ್ ಅ ಟೈಮ್, ಒಂದಾನೊಂದು ಕಾಲದಲ್ಲಿ, ದೇರ್ ವಾಸ್ ಇದ್ದ ಅ ಪೂರ್ ವುಡ್ ಕಟರ್ ನೇಮ್ಡ್ ರಾಮು. ರಾಮು ಅನ್ನುವಂತಹ, ರಾಮು ಎಂಬ ಹೆಸರಿನ ಒಬ್ಬ ಬಡ ಮರ ಕತ್ತರಿಸ್ತಕ್ಕಂತ ಒಬ್ಬ ವ್ಯಕ್ತಿ ಇದ್ದ ಸ್ನೇಹಿತರೆ. ಕಲಿಕೆ ಒನ್ಸ್ ಅಪಾನ್ ಅ ಟೈಮ್ ಅಂದ್ರೆ ಒಂದು ಕಾಲದಲ್ಲಿ, ದೇರ್ ವಾಸ್ ಇದ್ದನು, ಅ ಪೂರ್ ವುಡ್ ಕಟರ್ ಅಂತ ಇದೆ ಸ್ನೇಹಿತರೆ. ನಿಮ್ಗೆ ಬಹಳ ಇಂಪಾರ್ಟೆಂಟ್ ಕಲಿಕೆ. ಮರಗಳನ್ನ ಕತ್ತರಿಸ್ಕೊಂಡು ಬದುಕ್ತಕ್ಕಂತ ವ್ಯಕ್ತಿಗೆ ವುಡ್ ಕಟರ್ ಅಂತ ಕರೀತಾರೆ. ನೇಮ್ಡ್ ರಾಮು ಅಂತಿದೆ ಸ್ನೇಹಿತರೆ. ನೇಮ್ ಆದ್ಮೇಲೆ ಅಲ್ಲಿ ಹಿಡಿ ಬತ್ತು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ರಾಮು ಎಂಬ ಹೆಸರಿನ, ರಾಮು ಎಂಬ ಹೆಸರಿರ್ತಕ್ಕಂತ ವ್ಯಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಒಂದಾನೊಂದು ಕಾಲದಲ್ಲಿ ಏನೋ ಹಂಪಿ ಎಂಬ ನಗರವಿತ್ತು ಅಂತ ಹೇಳಿದ್ರೆ ಆಗ ನೇಮ್ಡ್ ಹಂಪಿ, ದೇರ್ ವಾಸ್ ಎ ಟೌನ್ ನೇಮ್ಡ್ ಎಂಪಿ. ಹರಪ್ಪ ಎಂಬ ಹೆಸರಿನ ಒಂದು ನಗರವಿತ್ತು, ಒಂದು ನಾಗರಿಕತೆ ಇತ್ತು. ಓಕೆ, ದೇರ್ ವಾಸ್ ಅ ಸಿವಿಲೈಸೇಷನ್ ನೇಮ್ಡ್ ಹರಪ್ಪ. ಓಕೆ, ಈ ತರ ನೀವು ಅದನ್ನ ಬಳಸಬೇಕು ಸ್ನೇಹಿತರೆ. ನೆಕ್ಸ್ಟ್, ಹಿ ಲೀವ್ಡ್, ಅವನು ವಾಸವಾಗಿದ್ದ, ಇನ್ ಎ ಸ್ಮಾಲ್ ವಿಲೇಜ್, ಒಂದು ಸಣ್ಣ ಹಳ್ಳಿಯಲ್ಲಿ, ವಿತ್ ಹಿಸ್ ವೈಫ್, ಅವನ ಹೆಂಡತಿ, ಅಂಡ್ 2 ಚಿಲ್ಡ್ರನ್, ಇಬ್ರು ಮಕ್ಕಳೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಆತ ವಾಸವಾಗಿರ್ತಾನೆ. ಸ್ನೇಹಿತರೆ ಕಲಿಕೆ ಹಿ ಲೀವ್ಡ್. ಸೊ ಲೀವ್ಡ್ ಅನ್ನೋದು ಹಿಡಿ ವರ್ಬು, ಪಾಸ್ಟ್ ಟೆನ್ಸ್. ಅವನು ವಾಸಿಸುತ್ತಿದ್ದನು ಎಲ್ಲಿ? ಇನ್ ಅ ಸ್ಮಾಲ್ ವಿಲೇಜ್ ಅಂತ ಇದೆ. ಓಕೆ ಸ್ನೇಹಿತರೆ, ಇಲ್ಲಿ ಇನ್ ಅನ್ನ ರೆಡ್ ಇನ್ ಕಲ್ಲಿ ಕೊಟ್ಟಿದ್ದೀನಿ. ಇದರ ಅರ್ಥ ತಿಳ್ಕೊಳ್ಳಿ. ಎಲ್ಲಿ? ಹಳ್ಳಿಯಲ್ಲಿ. ಇನ್ ಎ ಸ್ಮಾಲ್ ವಿಲೇಜ್, ಒಂದು ಸಣ್ಣ ಟೌನ್ ಅಲ್ಲಿ, ಇನ್ ಎ ಸ್ಮಾಲ್ ಟೌನ್. ಒಂದು ಸ್ಕೂಲಲ್ಲಿ, ಇನ್ ಎ ಸ್ಕೂಲ್. ಅರ್ಥ ಆಗ್ತಿದ್ಯಾ? ಮೈಸೂರಲ್ಲಿ, ಇನ್ ಮೈಸೂರ್. ಸೊ ನಲ್ಲಿ, ಎಲ್ಲಿ, ಇದಕ್ಕೆಲ್ಲ ನೀವು ಸ್ನೇಹಿತರೆ ಇನ್ ಅನ್ನ ಬಳಸ್ಬೋದಾಗಿರುತ್ತೆ. ವಿತ್ ಈಸ್ ವೈಫ್ ಅಂಡ್ 2 ಚಿಲ್ಡ್ರನ್ ಅಂತ ಇದೆ. ವಿತ್ ಅಂದ್ರೆ ಸ್ನೇಹಿತರೆ ಯೊಂದಿಗೆ, ಹೆಂಡತಿಯೊಂದಿಗೆ, ವಿತ್ ಇಸ್ ವೈಫ್, ತಾಯಿಯೊಂದಿಗೆ, ವಿತ್ ಇಸ್ ಮದರ್, ಇಬ್ರು ಮಕ್ಕಳೊಂದಿಗೆ, ವಿತ್ 2 ಚಿಲ್ಡ್ರನ್. ಸೊ ವಿತ್ ಅಂತಂದ್ರೆ ಜೊತೆಗೆ. ನೆಕ್ಸ್ಟ್, ಆಲ್ದೋ, ಆದರೂ ಕೂಡ, ಆದರೂ, ಹಿ ವಾಸ್ ಪೂರ್, ಅವನು ಬಡವ ಆಗಿದ್ರೂ ಕೂಡ, ಆಲ್ದೋ ಹಿ ವಾಸ್ ಆನೆಸ್ಟ್, ಆತ ಪ್ರಾಮಾಣಿಕ ವ್ಯಕ್ತಿ ಆಗಿದ್ದ. ಕೈಂಡ್, ಕರುಣೆ ಇರತಕ್ಕಂತ ವ್ಯಕ್ತಿ ಆಗಿದ್ದ. ಅಂಡ್ ಹಾರ್ಡ್ ವರ್ಕಿಂಗ್, ಶ್ರಮಜೀವಿ ಆಗಿದ್ದ. ಸ್ನೇಹಿತರೆ ಇಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಕಲಿಕೆ ಏನು ಅಂತಂದ್ರೆ ಆಲ್ದೋ. ಆಲ್ದೋ, ಈವನ್ ದೋ, ದೋ, ಈ 3 ಪದಗಳು ಸ್ನೇಹಿತರೆ ಒಂದೇ ಅರ್ಥ, ಆದ್ರೂ ಅಥವಾ ಆಗಿದ್ದರು ಅನ್ನುವಂತ ಅರ್ಥ ಕೊಡ್ತದೆ. ಅರ್ಥ ಆಗ್ತಿದ್ಯಾ? ಆತ ಬಡವ ಆಗಿದ್ರು, ಆಲ್ದೋ ಹಿ ವಾಸ್ ಪೂರ್, ಆತ ಬಡವ ಆದ್ರೂ ಕೂಡ ಆನೆಸ್ಟ್, ಪ್ರಾಮಾಣಿಕ, ಕೈಂಡ್, ದಯಾಳು, ಹಾರ್ಡ್ ವರ್ಕಿಂಗ್, ಶ್ರಮಜೀವಿ. ಇಂತಹ ಗುಣಗಳನ್ನ ಹೊಂದಿರತಕ್ಕಂತ ಒಬ್ಬ ಬಡ ಮರ ಕತ್ತರಿಸುವ ವ್ಯಕ್ತಿ ಆತ ಆಗಿರ್ತಾನೆ. ಎವ್ರಿ ಮಾರ್ನಿಂಗ್ ಅಂದ್ರೆ ಪ್ರತಿದಿನ ಬೆಳಿಗ್ಗೆ, ರಾಮು ಓಕಪ್ ಅರ್ಲಿ, ರಾಮು ಬಹಳ ಬೇಗ ಎದ್ದು ಬಿಡ್ತಾನೆ. ಓಕೆ, ಹಳ್ಳಿಗಳ ಕಡೆ ರೈತರ ಜೀವನನೇ ಇದು, ಬೆಳಗ್ಗೆ ಬೇಗ ಎದ್ದೇಳೋದು, ತಮ್ಮ ತಮ್ಮ ಕೆಲಸವನ್ನ ಆರಂಭಿಸ್ಬೋದು. ಸೊ ಸ್ನೇಹಿತರೆ ಎವ್ರಿ ಮಾರ್ನಿಂಗ್, ನೀವು ಪ್ರತಿದಿನ ಬೆಳಿಗ್ಗೆ ಅಂತ ಹೇಳ್ಬೇಕಾದ್ರೆ ಈ ಪದವನ್ನ ಬಳಸಿ, ಎವ್ರಿ ಮಾರ್ನಿಂಗ್. ಓಕಪ್ ಸ್ನೇಹಿತರೆ, ವೇಕಪ್ ಅನ್ನೋದು ಪ್ರೆಸೆಂಟು, ಇದನ್ನ ಪಾಸ್ಟ್ ಮಾಡ್ಬೇಕು ಅಂತಂದ್ರೆ ಎ ಇದ್ದದನ್ನ ಓ ಮಾಡಿ ಅಷ್ಟೇ. ಓಕ್ ಅಪ್, ಎದ್ದನು. ಅರ್ಲಿ ಅಂತಂದ್ರೆ ಬೇಗ. ಹಿ ಪಿಕ್ಡ್ ಅಪ್, ಆತ ಎತ್ಕೊಳ್ತಾನೆ, ಈಸ್ ಐರನ್ ಆಕ್ಸ್
ತನ್ನ ಕಬ್ಬಿಣದ ಕೊಡಲಿಯನ್ನ, ಅಂಡ್ ಮತ್ತು ವಾಕ್ಡ್ ನಡೀತಾನೆ ಟು ದ ನಿಯರ್ ಬೈ ಫಾರೆಸ್ಟ್ ಹತ್ತಿರದ ಕಾಡಿಗೆ. ಸ್ನೇಹಿತರೆ ಕಲಿಕೆ ಪಿಕ್ಡ್ ಅಪ್ ಅಂತ ಇದೆ, ಹಿಡಿ ಇದೆ ಸ್ನೇಹಿತರೆ, ಇದು ಪಾಸ್ಟ್ ಟೆನ್ಸು. ಪಿಕಪ್ ಅಂದ್ರೆ ಪ್ರೆಸೆಂಟು, ಪಿಕ್ಡ್ ಅಪ್ ಅಂತಂದ್ರೆ ಪಾಸ್ಟು. ಕೆಲವ್ರು ಏನ್ ಮಾಡ್ತೀರಾ ನೀವು, ಪಿಕ್ ಆದ್ಮೇಲೆ ಅಪ್ಪುಡ್ ಅಂತ ಹೇಳ್ತಾರೆ, ಅದು ತಪ್ಪು ಸ್ನೇಹಿತರೆ. ಓಕೆ, ಇದು ಫ್ರೇಸಲ್ ವರ್ಬು. ಸೊ ಯಾವಾಗ್ಲೂ ನಾವು ಫಸ್ಟ್ ವರ್ಡ್ಗೆ ಹಿಡಿಯನ್ನ ಆಡ್ ಮಾಡಬೇಕು, ನಂತರ ಹಪ್ ಅಂತ ಹೇಳಬೇಕು. ಪಿಕ್ಡ್ ಅಪ್ ಅಂತಂದ್ರೆ ಎತ್ತಿಕೊಂಡನು, ತೆಗೆದುಕೊಂಡನು. ಏನನ್ನ? ಐರನ್ ಆಕ್ಸ್ ಅಂತಂದ್ರೆ ಕಬ್ಬಿಣದ ಕೊಡಲಿ, ಆಕ್ಸ್ ಅಂತಂದ್ರೆ ಕೊಡಲಿ. ವಾಕ್ಡ್ ಅಗೇನ್ ಸ್ನೇಹಿತರೆ ಹಿಡಿ ಇದೆ, ಪಾಸ್ಟ್ ಟೆನ್ಸ್. ವಿ2 ನಡೆದುಕೊಂಡು ಹೋದನು. ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಕಲಿಕೆ ಸ್ನೇಹಿತರೆ ನಿಯರ್ ಬೈ. ಸ್ನೇಹಿತರೆ ನಿಯರ್ ಬೈ. ಓಕೆ, ಇದರ ಅರ್ಥ ಸ್ನೇಹಿತರೆ ಹತ್ತಿರದ ಕಾಡಿಗೆ ನಡ್ಕೊಂಡು ಹೋಗ್ತಾನಂತ. ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಈ ಕಟ್ ಡ್ರೈ ಟ್ರೀಸ್ ಅಂತ ಇದೆ, ಅದ ಒಣ ಮರಗಳನ್ನ ಕಡಿದ್ಬಿಟ್ಟು ಅಂಡ್ ಕಲೆಕ್ಟೆಡ್ ಫೈರ್ ವುಡ್. ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ಇದನ್ನ ಕ್ವಿಜ್ ಆಗಿ ಕೇಳಿದ್ದೆ. ಫೈರ್ ವುಡ್ ಅಂತಂದ್ರೆ ಕಟ್ಟಿಗೆ ಅಥವಾ ಸೌದೆ ಅಲ್ವಾ. ಸ್ನೇಹಿತರೆ ಕಲಿಕೆ ಕಟ್. ಸ್ನೇಹಿತರೆ ಈ ಪದ ಕಟ್ ಏನಿದೆ ಇದು ಪ್ರೆಸೆಂಟ್ಲೂ ಹಂಗೆ ಇರ್ತದೆ ನೋಡಿ, ವಿ2 ಪಾಸ್ಟ್ಲೂ ಸರ್ ಹಂಗೆ ಇರ್ತದೆ. ಸೊ ಕಡ್ದ ಅಂತ ಹೇಳೋದಕ್ಕೂ ಕೂಡ ನೀವು ಕಟ್ ಅಂತಾನೆ ಹೇಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಕಟ್ಟೆಡ್ ಅಂತ ಹೇಳ್ತಾರೆ, ಇದು ತಪ್ಪು 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 ತಪ್ಪು. ಪ್ರೆಸೆಂಟು ಕಟ್ಟು, ಪಾಸ್ಟು ಕಟ್ಟು. ಡ್ರೈ ಟ್ರೀಸ್ ಆತ ಚೆನ್ನಾಗಿರೋ ಮರಗಳನ್ನ ಕತ್ತರಿಸಕ್ ಹೋಗಲ್ಲ, ಒಣ ಮರಗಳನ್ನ, ಸತ್ತೋಗಿರೋ ಮರಗಳನ್ನ ಕತ್ತರಿಸ್ತಾನೆ. ಕಲೆಕ್ಟೆಡ್ ಹಿಡಿ ಸ್ನೇಹಿತರೆ, ಸಂಗ್ರಹ ಮಾಡ್ತಾನೆ. ಏನನ್ನ? ಫೈರ್ ವುಡ್ ಅನ್ನ, ಸೌದೆಯನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ದೆನ್ ಅಂದ್ರೆ ನಂತರ. ಹಿ ಸೋಲ್ಡ್ ದ ವುಡ್, ದ ಫೈರ್ ವುಡ್, ಆ ಸೌದೆಯನ್ನ ಮಾರ್ಬಿಟ್ಟಿದ್ದೆ. ಸೆಲ್ ಸೋಲ್ಡ್ ಇನ್ ದ ವಿಲೇಜ್ ಮಾರ್ಕೆಟ್, ಏನೋ ಗ್ರಾಮದ ಮಾರುಕಟ್ಟೆಗೆ ತಗೊಂಡೋಗ್ತಾನೆ ಸೌದೆನ, ಅಲ್ಲಿ ಮಾರಾಟ ಮಾಡ್ತಾನೆ. ದೆನ್ ಅಂದ್ರೆ ನಂತರ. THAN ಅಂತಂದ್ರೆ ಸ್ನೇಹಿತರೆ ಗಿಂತ ಅಂತ ಅರ್ಥ. ನಾನು ಅವನಿಗಿಂತ ಬೆಟ್ರು, ಐ ಆಮ್ ಬೆಟರ್ ದ್ಯಾನ್ ಹಿಮ್. THEN ದೆನ್ ಅಂತಂದ್ರೆ ಸ್ನೇಹಿತರೆ ನಂತರ, ಆಫ್ಟರ್. ಮರ ಕತ್ತರಿಸ್ತಾನೆ, ದೆನ್ ನಂತರ ಆತ ಏನ್ ಮಾಡ್ತಾನೆ, ಸೆಲ್ ಸೋಲ್ಡ್. ಸೆಲ್ ಅಂತಂದ್ರೆ ಮಾರಾಟ ಮಾಡು, ಪ್ರೆಸೆಂಟು. ಇದ್ರ ವಿ2 ಅಂದ್ರೆ ಪಾಸ್ಟ್, ಸೋಲ್ಡ್. ಮಾರ್ತಾನೆ, ಎಲ್ಲಿ ಮಾರ್ತಾನೆ? ಏನನ್ನ? ದ ವುಡ್, ಕಟ್ಟಿಗೆಯನ್ನ. ಇನ್ ದ ವಿಲೇಜ್ ಮಾರ್ಕೆಟ್. ಸ್ನೇಹಿತರೆ ಹಳ್ಳಿಯ ಮಾರುಕಟ್ಟೆಗೆ ವಿಲೇಜ್ ಮಾರ್ಕೆಟ್ ಅಂತ ಕರೀತಾರೆ. ನೆಕ್ಸ್ಟ್, ಮಾರ್ಬಿಟ್ಟು ಏನ್ ಮಾಡ್ತಾನೆ? ಹಿ ಅರ್ನ್ಡ್, ಸಂಪಾದನೆ ಮಾಡ್ತಾನೆ, ಮನಿ, ದುಡ್ಡನ್ನ. ಫಾರ್ ಹಿಸ್ ಫ್ಯಾಮಿಲಿ, ತನ್ನ ಕುಟುಂಬಕ್ಕಾಗಿ. ಅರ್ನ್ ಹಿಡಿ, ಅರ್ನ್ಡ್ ಸಂಪಾದನೆ ಮಾಡ್ತಾನೆ. ಫಾರ್ ಅಂತಂದ್ರೆ ಸ್ನೇಹಿತರೆ ಖಾಗಿ ಅಥವಾ ಗಾಗಿ, ತನ್ನ ಕುಟುಂಬಕ್ಕಾಗಿ. ಈಸ್ ಅಂತಂದ್ರೆ ಅವನ ಕುಟುಂಬಕ್ಕಾಗಿ ಹಣವನ್ನ ಗಳಿಸ್ತಾನೆ, ಸಂಪಾದನೆ ಮಾಡ್ತಾನೆ. ಸೊ ಇದು ಆತನ ಬದುಕು. ಒಂದಿನ, ಒನ್ ಡೇ, ರಾಮು, ಈ ರಾಮು ಏನ್ ಮಾಡ್ತಾನೆ? ವಾಸ್ ಕಟ್ಟಿಂಗ್ ಪಾಸ್ ಕಂಟಿನ್ಯೂಸ್ ಟೆನ್ಸ್ ಸ್ನೇಹಿತರೆ, ಕತ್ತರಿಸುತ್ತಿದ್ದ. ವಾಸ್ ಕಟ್ಟಿಂಗ್ ಅ ಟ್ರೀ, ಒಂದು ಮರವನ್ನ. ನಿಯರ್ ಅ ರಿವರ್, ಒಂದು ನದಿ ಹತ್ತಿರ. ಸ್ನೇಹಿತರೆ ಕಲಿಕೆ ಒನ್ ಡೇ ಸ್ಪೇಸ್ ಇರಬೇಕು, ಒಂದಿನ. ವಾಸ್ ಕಟ್ಟಿಂಗ್ ಕಡಿಯುತ್ತಿದ್ದನು, ಅ ಟ್ರೀ ಒಂದ್ ಮರನ. ಅಂತಂದ್ರೆ ಒಂದು. ನಿಯರ್ ಅ ರಿವರ್ ಸ್ನೇಹಿತರೆ ನೋಡಿ, ನಾಗ್ಲಿ ಹೇಳ್ದೆ ಹತ್ತಿರ, ನದಿ ಹತ್ರ ಇರ್ತಕ್ಕಂತ ಒಂದು ಮರದ ಮೇಲೆ ನಿಂತ್ಕೊಂಡು ಮರವನ್ನ ಕತ್ತರಿಸ್ತಾ ಇರ್ತಾನೆ. ಹಿಂಗೆ ಕತ್ತರಿಸ್ತಾ ಇರಬೇಕಾದ್ರೆ ಸಡನ್ಲಿ ಅಂದ್ರೆ ಇದ್ದಕ್ಕಿದ್ದಂತೆ. ಹೀಸ್ ಐರನ್ ಆಕ್ಸ್, ಅವನ ಕಬ್ಬಿಣದ ಕೊಡಲಿ. ಸ್ಲಿಪ್ಡ್, ಜಾರತ್ತೆ. ಫ್ರಮ್ ಈಸ್ ಹ್ಯಾಂಡ್ಸ್, ಅವನ ಕೈಗಳಿಂದ. ಕಲಿಗೆ ಸ್ನೇಹಿತರೆ ಸಡನ್ಲಿ ಅಂತಂದ್ರೆ ಇದ್ದಕ್ಕಿದ್ದಂತೆ, ತಡಕ್ಕನೆ. ಐರನ್ ಆಕ್ಸ್, ಕಬ್ಬಿಣದ ಕೊಡಲಿ. ಸ್ಲಿಪ್ ಅಂತಂದ್ರೆ ಜಾರು, ಸ್ಲಿಪ್ಡ್ ಅಂತಂದ್ರೆ ಸ್ನೇಹಿತರೆ ಜಾರಿತು, ಪಾಸ್ಟ್ ಟೆನ್ಸ್. ಫ್ರಮ್ ಈಸ್ ಹ್ಯಾಂಡ್ಸ್, ಫ್ರಮ್ ಅಂದ್ರೆ ಸ್ನೇಹಿತರೆ ಹಿಂದ, ಕೈಗಳಿಂದ, ಅವನ ಕೈಗಳಿಂದ. ಫ್ರಮ್ ಈಸ್ ಹ್ಯಾಂಡ್ಸ್. ಜಾರ್ ಏನಾಗುತ್ತೆ? ಇಟ್ ಫೆಲ್, ತುಬುಕ್ಕನೆ ಬೀಳುತ್ತೆ.
ಇನ್ ಟು ದ ಡೀಪ್ ರಿವರ್, ಆಳವಾದ ನದಿಯ ಒಳಗಡೆಗೆ. ಸ್ನೇಹಿತರೆ ಫಾಲ್ ಅಂತಂದ್ರೆ ಬೀಳು, ಪ್ರೆಸೆಂಟು, ಇದ್ರದ್ದು ಪಾಸ್ಟ್, ಎಫ್ ಎ ಇದನ್ನ ಇ ಮಾಡಿ ಫೆಲ್. ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ V3 ಅಂತ ಬರ್ತದೆ, ಇದನ್ನ ಫಾಲನ್ ಅಂತ ಕರೀತಾರೆ. ಓಕೆ, ಸೊ ಬಿದ್ದಿತ್ತು ಫೆಲ್. ಇಂಟು ಅಂತಂದ್ರೆ ಸ್ನೇಹಿತರೆ ಒಳಗಡೆಗೆ. ಡೀಪ್ ವಾಟರ್, ಡೀಪ್ ಅಂತಂದ್ರೆ ಆಳವಾದ ನದಿಯ ಒಳಗಡೆ ಆತನ ಕೊಡಲಿ ತುಬುಕನೆ ಬಿದ್ದೋಗ್ಬಿಡುತ್ತೆ. ಓ ನೋ ಕ್ರೈಡ್ ರಾಮು, ಅಯ್ಯೋ ಅಯ್ಯಯ್ಯೋ. ಓ ನೋ ಅಂತಂದ್ರೆ ಅಯ್ಯೋ ಅಂತ ರಾಮು ಹೇಳ್ತಾ ಕಿರಿಚ್ಕೊಳ್ತಾನೆ. ಓ ನೋ ಸ್ನೇಹಿತರೆ ಇದೊಂಥರ ಇಂಟರ್ಜೆಕ್ಷನ್. ಇದರ ಅರ್ಥ ಕನ್ನಡದಲ್ಲಿ ಅಯ್ಯೋ. ಕ್ರೈಡ್, ಕ್ರೈ ಅಂತಂದ್ರೆ ಅಳೋದು. ಪಾಸ್ಟ್ ಟೆನ್ಸ್ ಮಾಡಬೇಕಾದ್ರೆ ನೀವು ವೈ ಅನ್ನ ಬಳಸಕ್ ಹೋಗ್ಬಿಡಿ, CRIED, ಕ್ರೈಡ್, ಅಳೋದು, ಕಿರಿಚ್ಕೊಳ್ಳೋದು. ಏನಂತ ಕಿರಿಚ್ಕೊಳ್ತಾನೆ? ಮೈ ಹ್ಯಾಕ್ಸ್, ನನ್ನ ಕೊಡಲಿ, ಹ್ಯಾಸ್ ಫಾಲನ್. ನೋಡಿ ಆಗ್ಲೇ ಹೇಳಿದೆ, ಫಾಲ್, ಫೆಲ್, V3, ಫಾಲನ್. ಈ V3 ನ ಸ್ನೇಹಿತರೆ ಯಾವಾಗ್ಲೂ ನೀವು ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್ ಈ ಮೂರು ಟೆನ್ಸ್ಗಳ ಜೊತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇವುಗಳ ಜೊತೆ ಮಾತ್ರ ಈ V3 ಅನ್ನ ನೀವು ಟಕ್ ಟಕ್ ಟಗಾಟಕ್ ಅಂತ ಬೆಳೆಸ್ಬೇಕು. ನನ್ನ ಕೊಡಲಿ ಬಿದ್ದಿದೆ, ಇಲ್ಲಿಗೆ ಇನ್ ಟು ದ ರಿವರ್, ನದಿಯ ಒಳಗಡೆಗೆ. ಮೈ ಅಂದ್ರೆ ಸ್ನೇಹಿತರೆ ನನ್ನ ಕೊಡಲಿ. ಹ್ಯಾಸ್ ಬಂತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಸೊ V3 ಅನ್ನ ಬಳಸ್ತಾ ಇದೀವಿ. ಹ್ಯಾಸ್ ಫಾಲನ್ ಇನ್ ಟು ದ ರಿವರ್, ನದಿಗೆ ಅಥವಾ ನದಿಯ ಒಳಗಡೆಗೆ. ದೇವ್ರೆ, ಇಟ್ಸ್ ಮೈ ಓನ್ಲಿ ಆಕ್ಸ್. ಇಟ್ಸ್ ಮೈ ಓನ್ಲಿ ಆಕ್ಸ್ ಅಂತಂದ್ರೆ ನನ್ನ ಹತ್ರ ಇದ್ದಂತ ಒಂದೇ ಒಂದು ಕೊಡಲಿ ಅದು. ಇಟ್ ಈಸ್ ಅಂತಂದ್ರೆ ಆಗಿದೆ, ಇದಾಗಿದೆ. ಮೈ ಓನ್ಲಿ ಆಕ್ಸ್, ಒಂದೇ ಒಂದು, ಕೇವಲ ಅನ್ನುವಂತ ಅರ್ಥ ಬರ್ತದೆ. ಹೌ, ಹೇಗೆ. ವಿಲ್ ಐ ಹರ್ನ್ ಮನಿ, ಹಣವನ್ನ ಸಂಪಾದನೆ ಮಾಡೋದು. ಫಾರ್ ಮೈ ಫ್ಯಾಮಿಲಿ, ಸ್ನೇಹಿತರೆ ಆಗ್ಲೇ ಹೇಳಿದೆ ಇವನ್ ಕೆಲ್ಸನೇ ಮರ ಕಡಿಯೋದು, ಸೌದೆನ ಮಾಡಿ ದುಡ್ಡು ಸಂಪಾದನೆ ಮಾಡೋದು. ಈಗ ಅವನ ಹತ್ರ ಇದ್ದಿದ್ ಕೊಡ್ಲಿ ನದಿ ಬಿದ್ದು ಹೋಗ್ಬಿಟ್ಟಿದೆ. ಪಾಪ ಏನ್ ಮಾಡ್ತಾನೆ ಈಗ, ಹೆಂಗ್ ಸಂಪಾದನೆ ಮಾಡ್ತಾನೆ, ತನ್ನ ಫ್ಯಾಮಿಲಿಯನ್ನ ಹೇಗ್ ಸಾಕ್ತಾನೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಹೌ ವಿಲ್ ಐ, ನಾನು ಹೇಗೆ ಮಾಡಲಿ. ಇದಾದ್ಮೇಲೆ ನೀವು V1 ಅನ್ನ ಹಾಕಿದ್ರೆ ಅದು ಒಂದು ಪ್ರಶ್ನೆ ಆಗುತ್ತೆ. ಫ್ಯೂಚರ್ಲಿ ನಾನು ಏನ್ ಮಾಡ್ಲಿ ಅನ್ನುವಂತ ಪ್ರಶ್ನೆ ಆಗುತ್ತೆ. ಅರ್ನ್ ಮನಿ, ಹಣ ಸಂಪಾದನೆ ಮಾಡ್ಲಿ. ಫಾರ್ ಮೈ ಫ್ಯಾಮಿಲಿ, ನನ್ನ ಕುಟುಂಬಕ್ಕಾಗಿ. ಹಿಂಗೆ ದುಃಖದಿಂದ ಆತ ಕೂತ್ಕೊಳ್ತಾನೆ. ಹಿ ಸ್ಯಾಟ್, ಎಲ್ಲಿ? ಆನ್ ಎ ರಾಕ್, ಒಂದು ಬಂಡೆಯ ಮೇಲೆ. ಎಲ್ಲಿತ್ತು ಆ ಬಂಡೆ? ನಿಯರ್ ದ ರಿವರ್, ನದಿಯ ಹತ್ತಿರ. ಆ್ಯಂಡ್ ಮತ್ತು ಬಿಗ್ಯಾನ್ ಟು ಕ್ರೈ, ಅಳೋದಕ್ಕೆ ಆರಂಭಿಸ್ತಾನೆ. ಬಿಗಿನ್ ಅಂದ್ರೆ ಆರಂಭಿಸು, ಇದ್ರದ್ದು ಪಾಸ್ಟ್ ಸ್ನೇಹಿತರೆ ಬಿಗ್ಯಾನ್. ಸ್ಯಾಟ್, ಸಿಟ್ ಅಂತಂದ್ರೆ ಕುತ್ಕೋ, ಇದ್ರದ್ದು ಪಾಸ್ಟ್ ಸ್ನೇಹಿತರೆ SID ಮಾಡೋದು, ಸ್ಯಾಟ್. ಆನ್ ಎ ರಾಕ್, ಆನ್ ಅಂದ್ರೆ ಮೇಲೆ, ಬಂಡೆಯ ಮೇಲೆ, ಆನ್ ಅ ರಾಕ್. ಎಲ್ಲಿ? ನಿಯರ್ ದ ರಿವರ್, ನದಿ ಹತ್ರ. ಬಿಗ್ಯಾನ್, ಇದು V2 ಸ್ನೇಹಿತರೆ, ಇದ್ರದ್ದು ಪ್ರೆಸೆಂಟ್ ಬಂದು ಬಿಗಿನ್, ಸ್ಟಾರ್ಟ್ ಮಾಡೋದು. ಟು ಕ್ರೈ, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಫ್ಟರ್ ಅ ಫ್ಯೂ ಮಿನಿಟ್ಸ್ ಅಂದ್ರೆ ಕೆಲವು ನಿಮಿಷಗಳ ನಂತರ, ದ ರಿವರ್ ಗಾಡೆಸ್ ಅಪಿಯರ್ಡ್. ಹಿಂಗೆ ಕುತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಒಂದಷ್ಟು ಹೊತ್ತಾದ್ಮೇಲೆ ಸ್ನೇಹಿತರೆ ಆ ನದಿಯ ದೇವತೆ ಉದಯವಾಗ್ತಾಳೆ. ಆಫ್ಟರ್ ಅ ಫ್ಯೂ ಮಿನಿಟ್ಸ್ ಅಂತಂದ್ರೆ ಕೆಲವು ನಿಮಿಷಗಳ ನಂತರ, ರಿವರ್ ಗಾಡೆಸ್ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್. ಗಾಡ್ ಅಂದ್ರೆ ದೇವರು ಸ್ನೇಹಿತರೆ. ಓಕೆ, ಈ ಗಾಡ್ ಪಕ್ಕ ನೀವು ಇನ್ನೊಂದು ಡಿ ಹಾಕಿ ESS ಹಾಕಿದ್ರೆ ಹೆಣ್ಣುದವರಾಗ್ಬಿಡುತ್ತೆ. ಹೆಣ್ಣು ದೇವರಾಗುತ್ತೆ, ಅಂದ್ರೆ ದೇವತೆ. ಸರಸ್ವತಿ, ಲಕ್ಷ್ಮಿ ಇವರೆಲ್ಲ ಏನು? ಗಾಡೆಸ್. ಚಾಮುಂಡೇಶ್ವರಿ ಗಾಡೆಸ್, ಗಾಡೆಸ್ ಆಫ್ ಮೈಸೂರು, ನದಿಯ ದೇವತೆ. ಅಪಿಯರ್ಡ್ ಸ್ನೇಹಿತರೆ, ಹಿಡಿ ಇದೆ. ಅಪಿಯರ್ ಅಂತಂದ್ರೆ ಸ್ನೇಹಿತರೆ ಕಾಣಿಸ್ಕೊಳ್ಳೋದು, ಗೋಚರವಾಗೋದು. ಮಾಯವಾಗುಗೆ ಆಪೋಸಿಟ್ ವರ್ಡು ಅಪಿಯರ್ ಅಂದ್ರೆ ಕಾಣಿಸ್ಕೊಳ್ಳೋದು. ಸೊ ನದಿಯ ದೇವತೆ ಕಾಣಿಸಿಕೊಂಡಳು. ಶಿ ಸ್ಮೈಲ್ಡ್ ಕೈಂಡ್ಲಿ ಅಂಡ್ ಹ್ಯಾಸ್ಟ್. ಕಲಿಕೆ ಸ್ನೇಹಿತರೆ, ಆಕೆ ನಗ್ತಾಳೆ, ದೇವತೆ ನಗ್ತಾಳೆ. ಹೇಗೆ? ಕೈಂಡ್ಲಿ, ದಯೆಯಿಂದ.
ಸ್ನೇಹಿತರೆ, ಯಾವ್ಯಾವ ಪದಗಳಿಗೆ ಎಲ್ ವೈ ಬರುತ್ತೆ ಅದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳಿ. ಅಡ್ವರ್ಬ್. ಆಸ್ಕ್ ಅಂತಂದ್ರೆ ಕೇಳು, ಹಿಡಿದೆ, ಸೊ ಪಾಸ್ಟ್ ಟೆನ್ಸ್ ಕೇಳಿದಳು. ಏನಂತ ಕೇಳ್ತಾಳೆ ದೇವತೆ? ವೈ ಆರ್ ಯು ಕ್ರೈಯಿಂಗ್ ಮೈ ಸನ್? ನನ್ನ ಮಗನೇ, ಮೈ ಸನ್, ಇನ್ ಯಾಕಪ್ಪ ಅಳ್ತಾ ಇದ್ಯಾ? ಅಂದ್ರೆ ವೈ ಅಂದ್ರೆ ಯಾಕೆ, ಆರ್ ಯು ಕ್ರೈಯಿಂಗ್ ಅಂತಂದ್ರೆ ನೀನು ಅಳ್ತಾ ಇದ್ಯಾ. ಇದಕ್ಕಿಂತ ಮುಂಚೆ ವೈ ಬಂದ್ರೆ ಯಾಕೆ ನೀನು ಅಳ್ತಾ ಇದ್ಯಾ. ಮೈ ಅಂದ್ರೆ ನನ್ನ, ಸನ್ ಮಗನೇ. ಆಗ ರಾಮು ಹೇಳ್ತಾನೆ, ಬಡ ಮರ ಕತ್ತರಿಸುವ ವ್ಯಕ್ತಿ ಹೇಳ್ತಾನೆ, ರಾಮು ಫೋಲ್ಡೆಡ್, ರಾಮು ಮಡಚ್ತಾನೆ, ಈಸ್ ಹ್ಯಾಂಡ್ಸ್, ತನ್ನ ಕೈಗಳನ್ನ, ಅಂಡ್ ರಿಪ್ಲೈಡ್, ನೋಡಿ ಕೈಗಳನ್ನ ಮಡಚಿ ಹೇಳ್ತಾನೆ, ಐ ಆಮ್ ಎ ಪೂರ್ ವುಡ್ ಕಟರ್, ನಾನೊಬ್ಬ ಬಡ ಮರ ಕಡಿಯುವವನು. ಅಂದ್ರೆ ಫೋಲ್ಡ್ ಅಂತಂದ್ರೆ ಮಡಚು, ಹಿಡಿ ಇದೆ, ಸೊ ಪಾಸ್ಟ್ ಟೆನ್ಸ್ ಫೋಲ್ಡೆಡ್, ಕೈ ಮುಗಿದನು. ಹೀಸ್ ಹ್ಯಾಂಡ್ಸ್, ಹೀಸ್ ಅಂದ್ರೆ ಅವನ, ತನ್ನ, ಅವನ ಅಂತ ಬರ್ತದೆ. ಅವನ ಕೈಗಳನ್ನ ಮಡಚಿ ಹೇಳ್ತಾನೆ, ರಿಪ್ಲೈಡ್ ಅಂತ ಇದೆ, ಉತ್ತರಿಸ್ತಾನೆ, ನಾನೊಬ್ಬ ಪೂರ್ ಬಡ ಮರ ಕತ್ತರಿಸುವವನು. ಮೈ ಐರನ್ ಆಕ್ಸ್, ನನ್ನ ಕಬ್ಬಿಣದ ಕೊಡಲಿ, ಫೆಲ್ ಬೀಳ್ತು, ಇಂಟು ದ ರಿವರ್, ನದಿ ಒಳಕ್ಕೆ, ನದಿಯೊಳಗೆ. ಸ್ನೇಹಿತರೆ, ಕಲಿಕೆ ಐರನ್ ಆಕ್ಸ್ ಅಂತಂದ್ರೆ ಕಬ್ಬಿಣದ ಕೊಡ್ಲಿ. ಸ್ನೇಹಿತರೆ, ಫಾಲ್ ಅಂತಂದ್ರೆ ಬೀಳೋದು. ಇದ್ರದ್ದು ಪಾಸ್ಟ್ ಟೆನ್ಸು ಎ ಇದ್ದದನ್ನ ಎಫ್ ಇ ಎಲ್ ಎಲ್, ಫಿಲ್ ಅಂತ ಮಾಡಿ. ಅಂದ್ರೆ ಬೀಳ್ತು ಅಂತ ಅರ್ಥ. ಎಲ್ಲಿಗೆ? ಇಂಟು ದ ರಿವರ್, ನದಿ ಒಳಕ್ಕೆ. ನೆಕ್ಸ್ಟ್ ಏನಾಗುತ್ತೆ? ವಿತೌಟ್ ಇಟ್, ಅದಿಲ್ಲದೆ, ವಿತೌಟ್ ಅಂತಂದ್ರೆ ಇಲ್ಲದೆ, ಇಟ್ ಅಂತಂದ್ರೆ ಅದು ಇದು, ಸೊ ಅದಿಲ್ಲದೆ ಐ ಕೆನಾಟ್ ವರ್ಕ್, ನನ್ನ ಕೈಲಿ ಕೆಲಸ ಮಾಡಕ್ಕೆ ಆಗಲ್ಲ, ಆರ್ ಅಥವಾ ಫೀಡ್ ಮೈ ಫ್ಯಾಮಿಲಿ, ನನ್ನ ಕುಟುಂಬವನ್ನ ಪೋಷಿಸಲು ಸಾಧ್ಯವಿಲ್ಲ. ಕಲಿಕೆ ಸ್ನೇಹಿತರೆ, ವಿತೌಟ್ ಅಂತಂದ್ರೆ ಇಲ್ಲದೆ ಸ್ನೇಹಿತರೆ, ಇಟ್ ಅಂತಂದ್ರೆ ಅದಿಲ್ಲದೆ. ಫೋನ್ ಇಲ್ಲದೆ ಇಟ್ ಜಾಗದಲ್ಲಿ ನೀವು ಫೋನ್ ಹಾಕೋದಷ್ಟೇ. ಫೋನ್ ಇಲ್ಲದೆ, ವಿತೌಟ್ ಫೋನ್. ಈ ಪ್ರೆಸೆಂಟ್ ಜನರೇಷನ್ ಫೋನ್ ಇಲ್ಲದೆ ಬದುಕಕ್ಕಾಗಲ್ಲ. ವಿತೌಟ್ ಫೋನ್ ದ ಪ್ರೆಸೆಂಟ್ ಜನರೇಷನ್ ಕೆನಾಟ್ ಸರ್ವೈವ್, ಕೆನಾಟ್ ಲೀವ್ ಅನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿದೆ. ಅಂದ್ರೆ ಕ್ಯಾನ್ ಅಂತಂದ್ರೆ ನಿಮ್ಮ ಎಬಿಲಿಟಿಯನ್ನ, ನಿಮ್ಮ ಸಾಧ್ಯತೆಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಿರತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬು, ಒಂದು ಮಾಡೆಲ್ ವರ್ಬು. ನಾಟ್ ಅಂತ ಇದೆ, ಸೊ ಸಾಧ್ಯವಿಲ್ಲ, ನೆಗೆಟಿವ್ ಆಗುತ್ತೆ. ವರ್ಕ್ ಅಂತಂದ್ರೆ ಕೆಲಸ. ಫೀಡ್ ಬಹಳ ಇಂಪಾರ್ಟೆಂಟ್ ಪದ ಸ್ನೇಹಿತರೆ. ಫೀಡ್ ಅಂತಂದ್ರೆ ಪೋಷಣೆ ಮಾಡುವಂತ ಅರ್ಥ, ಅಥವಾ ತಿನ್ನಿಸು ಅನ್ನುವಂತ ಅರ್ಥ ಬರ್ತದೆ. ಓಕೆ, ಸೊ ಕೊಡಲಿ ಇಲ್ದೆ ಆತ ಮರ ಕತ್ತರಿಸಿ ಮಾರಕ್ಕಾಗಲ್ಲ, ದುಡ್ಡು ಬರಲ್ಲ, ದುಡ್ಡಿಲ್ಲ ಅಂತಂದ್ರೆ ತನ್ನ ಕುಟುಂಬವನ್ನ ಫೀಡ್ ಮಾಡಕ್ಕಾಗಲ್ಲ, ಪೋಷಣೆ ಮಾಡಕ್ಕಾಗಲ್ಲ ಅಂತ ಆತ ತನ್ನ ಗೋಳಾಟವನ್ನ ಹೇಳ್ಕೊಳ್ತಾವನೆ ದೇವತೆ ಹತ್ರ. ದ ಗಾಡೆಸ್, ಆ ದೇವತೆ ನೀರೊಳಗಡೆ ಹೋಗ್ತಾಳೆ, ಹೋಗ್ಬಿಟ್ಟು ರಿಟರ್ನ್, ಮತ್ತೆ ವಾಪಸ್ ಬರ್ತಾಳೆ. ನೀರು ಮುಳುಗ್ತಾಳೆ, ವಾಪಸ್ಸು ಎದ್ದು ಬರ್ತಾಳೆ. ಹೆಂಗ್ ಬರ್ತಾಳೆ ಅಂತಂದ್ರೆ ವಿತ್ ಅ ಬ್ಯೂಟಿಫುಲ್ ಗೋಲ್ಡನ್ ಆಕ್ಸ್, ಅಂದ್ರೆ ಚಿನ್ನದ ಕೊಡಲಿಯೊಂದಿಗೆ ಹಿಂದಿರುಗ್ತಾಳೆ. ಹಿಂದಿರುಗಿ ಕೇಳ್ತಾಳೆ ಆತನ, ಇಸ್ ದಿಸ್ ಯುವರ್ ಆಕ್ಸ್? ಶಿ ಹ್ಯಾಸ್ಟ್, ಇದು ನಿನ್ನ ಕೊಡಲಿನ ಅಂತ ಆಕೆ ಕೇಳ್ತಾಳೆ ಸ್ನೇಹಿತರೆ. ಕಲಿಕೆ ರಿಟರ್ನ್ ಅಂದ್ರೆ ಹಿಂದಿರುಗು, ಹಿಡಿ ಇದೆ, ಸೊ ಪಾಸ್ಟ್ ಟೆನ್ಸ್ ಹಿಂದಿರುಗಿದಳು. ಬ್ಯೂಟಿಫುಲ್ ಸ್ನೇಹಿತರೆ, ಸ್ಪೆಲ್ಲಿಂಗ್ ಅನ್ನ ನೆನ್ಪಿಡ್ಕೊಳ್ಳಿ, BEAUTIFUL. ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ಸ್ಪೆಲ್ಲಿಂಗ್ ಅನ್ನ. ಬ್ಯೂಟಿಫುಲ್ ಸ್ನೇಹಿತರೆ ಅಂದ್ರೆ ಸುಂದರವಾದ. ಚಿನ್ನದ ಅಂತ ಹೇಳೋದಕ್ಕೆ ಗೋಲ್ಡನ್ ಅಂತ ಹೇಳಬೇಕು. ಗೋಲ್ಡ್ ಅಂದ್ರೆ ಚಿನ್ನ, ಚಿನ್ನದಂತ ಹುಡುಗ, ಗೋಲ್ಡನ್ ಬಾಯ್, ಚಿನ್ನದಂತ ಜೀವನ, ಗೋಲ್ಡನ್ ಲೈಫ್, ಸ್ಟೂಡೆಂಟ್ ಲೈಫ್, ಗೋಲ್ಡನ್ ಲೈಫ್. ಚಿನ್ನದ ಕೊಡಲಿ, ಗೋಲ್ಡನ್ ಆಕ್ಸ್. ಪ್ರಶ್ನೆ, ಇದು ನಿಂದ ಅಂತ ಕೇಳಬೇಕಾದ್ರೆ ಇಸ್ ದಿಸ್ ಬಳಕೆ ಆಗುತ್ತೆ ಸ್ನೇಹಿತರೆ. ಓಕೆ, ಇದು ಈ ಗೋಲ್ಡನ್ ಆಕ್ಸ್ ನಿಂದ. ಇಸ್ ದಿಸ್ ಗೋಲ್ಡನ್ ಆಕ್ಸ್ ಯುವರ್ಸ್? ಯುವರ್ ಆಕ್ಸ್ ಅಂತಂದ್ರೆ ನಿನ್ನ ಕೊಡಲಿ. ಶಿ ಹ್ಯಾಸ್, ಆಕೆ ಕೇಳಿದಳು. ಅದಕ್ಕೆ ಆತ ರಾಮ ಏನ್ ಹೇಳ್ತಾನೆ? ನೋ, ಇಲ್ಲ. ಮದರ್, ಅಮ್ಮ, ದಟ್ ಇಸ್ ನಾಟ್ ಮೈ ಆಕ್ಸ್, ಅದು ನನ್ನ ಕೊಡ್ಲಿ ಅಲ್ಲ. ನೋ ಅಂದ್ರೆ ಇಲ್ಲ,
ಮದರಮ್ಮ, ದಟ್ ಈಸ್ ನಾಟ್, ಅದು ಅಲ್ಲ, ಮೈ ಆಕ್ಸ್, ನನ್ನ ಕೊಡಲಿ ಅಲ್ಲ. ಸರಿ, ಆಕೆ ಮತ್ತೆ ಹಿಂದಿರುಗ್ತಾಳೆ, ಮತ್ತೆ ಮುಳುಗಿ ಮತ್ತೆ ವಾಪಸ್ ಬರ್ತಾಳೆ. ಬಂದಾಗ ಶಿ ಬ್ರಾಟ್, ಆಕೆ ತಂದಳು ಆ ಶೈನಿಂಗ್ ಸಿಲ್ವರ್ ಹ್ಯಾಕ್ಸ್, ಪಳ 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 ಅಂತ ಹೊಳಿತಾ ಇರ್ತಕ್ಕಂಥ ಒಂದು ಬೆಳ್ಳಿಯ ಕೊಡಲಿಯನ್ನ ಆಕೆ ತರ್ತಾಳೆ. ತಂದ್ಬಿಟ್ಟು ಅಗೈನ್ ಮತ್ತೆ ರಾಮು ಹೇಳ್ತಾನೆ, ಇಟ್ ಈಸ್ ನಾಟ್ ಮೈನ್. ಬೆಳ್ಳಿ ಕೊಡಲಿನ ತಂದು ಇದು ನಿಂದ ಅಂತ ಕೇಳಿದಾಗ ಆತ ಹೇಳ್ತಾನೆ, ಇಲ್ಲ ಇಲ್ಲ ಅಮ್ಮ, ಅದು ಕೂಡ ನಂದಲ್ಲ. ಇದ್ರೆ ಬ್ರಿಂಗ್ ಅಂತಂದ್ರೆ ಬರೋದು, ಎತ್ಕೊಂಡು ಬರೋದು. ಎತ್ಕೊಂಡು ಬಂದೆ, ತಕೊಂಡು ಬಂದೆ ಅಂತ ಹೇಳೋದಕ್ಕೆ ಸ್ನೇಹಿತರೆ ಬ್ರಾಟ್, ವಿ2 ಇದಾಗುತ್ತೆ, ಪಾಸ್ಟ್ ಟೆನ್ಸ್. ಇದು ಇರ್ರೆಗ್ಯುಲರ್ ವರ್ಬು, ಸೊ ಇಡಿ ಬರಲ್ಲ, ಬ್ರಾಟ್ ಅಂತ ಬರುತ್ತೆ. ಶೈನಿಂಗ್ ಅಂದ್ರೆ ಹೊಳಿತಾ ಇರೋದು. ಸಿಲ್ವರ್ ಹ್ಯಾಕ್ಸ್ ಅಂತ ಸ್ನೇಹಿತರೆ ಬೆಳ್ಳಿಯ ಕೊಡಲಿ. ಸೊ ಸಿಲ್ವರ್ ಅಂತಂದ್ರೆ ಬೆಳ್ಳಿ. ಅಗೈನ್ ಮತ್ತೆ ಇಟ್ ಈಸ್ ನಾಟ್ ಮೈನ್ ಅಂತ ಇದೆ ಸ್ನೇಹಿತರೆ. ಅಂದ್ರೆ ಮೈನ್ಗೆ ಎರಡು ರೀತಿಯ ಅರ್ಥ ಬರ್ತದೆ. ಒಂದು ನನ್ನದು ಅಂತ ಅರ್ಥ, ನಾಟ್ ಮೈನ್ ಅಂತಂದ್ರೆ ನಂದಲ್ಲ. ಇನ್ನೊಂದು ಸ್ನೇಹಿತರೆ ಗಣಿಗಾರಿಕೆ, ಚಿನ್ನದ ಗಣಿಗಾರಿಕೆ. ಬಳ್ಳಾರಿ ಕಡೆ ಹೋದ್ರೆ ನಿಮಗೆ ಅಲ್ಲಿ ಗಣಿಗಳು ಸಿಗ್ತವೆ. ಓಕೆ, ಗಣಿ, ಆ ಪ್ಲೇಸ್ಗೂ ಕೂಡ ಇಂಗ್ಲಿಷ್ ನಲ್ಲಿ ಮೈನ್ ಅಂತ ಕರೀತಾರೆ. ಸೇ ಅಂದ್ರೆ ಹೇಳು, ಸೆಡ್ ಅಂತಂದ್ರೆ ಹೇಳಿದನು. ಫೈನಲಿ ಕಡೆಯದಾಗಿ ದ ಗಾಡೆಸ್, ಆ ದೇವತೆ, ಬ್ರಾಟ್ ತರ್ತಾಳೆ ಈಸ್ ಓಲ್ಡ್ ಐರನ್ ಆಕ್ಸ್. ಮತ್ತೆ ಮುಳುಗಿ ಮತ್ತೆ ವಾಪಸ್ ಬಂದಾಗ ಆತನ ಕಬ್ಬಿಣದ ಕೊಡಲಿಯನ್ನ ಎತ್ಕೊಂಡು ಬರ್ತಾಳೆ ದೇವತೆ. ರಾಮು ಸ್ಮೈಲ್ಡ್, ರಾಮು ನಗ್ತಾನೆ, ಹ್ಯಾಪಿಲಿ, ಸಂತೋಷದಿಂದ, ಅಂಡ್ ಸೇಡ್, ಹೇಳ್ತಾನೆ, ದಿಸ್ ಇಸ್ ಮೈ ಆಕ್ಸ್, ಇದೇ ನನ್ನ ಕೊಡಲಿ ತಾಯಿ ಅಂತ. ಇದ್ರೆ ಫೈನಲಿ ಅಂತಂದ್ರೆ ಕಡೆಗೆ, ಕೊನೆಗೆ, ಓಲ್ಡ್ ಅಂದ್ರೆ ಹಳೆಯ, ಐರನ್ ಆಕ್ಸ್ ಕಬ್ಬಿಣದ ಕೊಡಲಿ, ಬ್ರಿಂಗ್ ಬ್ರಾಟ್ ಬ್ರಿಂಗಿಂಗ್ ಬ್ರಿಂಗ್ಸ್ ತಂದಳು, ಸ್ಮೈಲ್ಡ್ ಹ್ಯಾಪಿಲಿ, ಹೀಡಿ ಸ್ನೇಹಿತರೆ, ಸೊ ಸಂತೋಷದಿಂದ ನಕ್ಕನು, ದಿಸ್ ಇಸ್ ಮೈ ಆಕ್ಸ್ ಅಂತಂದ್ರೆ ಇದು ನನ್ನ ಕೊಡಲಿ. ದ ಗಾಡೆಸ್, ಆ ದೇವತೆ, ವಾಸ್ ಪ್ಲೀಸ್ಡ್, ಸಂತೋಷ ಪಟ್ಟಳು ಸ್ನೇಹಿತರೆ, ವಿತ್ ಇಸ್ ಆನೆಸ್ಟಿ, ಆತನ ಪ್ರಾಮಾಣಿಕತೆಯನ್ನ ಕಂಡಂತಹ ಆ ದೇವತೆಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಸೊ ವಾಸ್ ಪ್ಲೀಸ್ಡ್ ಅಂತಂದ್ರೆ ಸಂತೋಷ ಪಟ್ಟಳು, ವಾಸ್ ಪಾಸ್ಟ್ ಟೆನ್ಸ್, ಆನೆಸ್ಟಿ ಅಂತಂದ್ರೆ ಪ್ರಾಮಾಣಿಕತೆ. ಸ್ನೇಹಿತರೆ, ಸಂತೋಷ ಪಟ್ಟಂತಹ ಆ ದೇವತೆ ಏನ್ ಮಾಡ್ತಾಳೆ ಅಂತಂದ್ರೆ ಆ ಎಲ್ಲ ಕೊಡಲಿಗಳನ್ನ, ಚಿನ್ನದ್ದು ಬೆಳ್ಳಿದು ಸಹ ಆತನಿಗೆ, ಆತನ ಕುಟುಂಬಕ್ಕೆ ಕೊಡ್ತಾಳೆ. ಸೊ ಆತ ತುಂಬಾ ಸಂತೃಪ್ತಿಯಿಂದ ಬದುಕ್ತಾನೆ. ಸೊ ದೇವರು ಸ್ನೇಹಿತರ ಪ್ರಾಮಾಣಿಕತೆಯನ್ನ ಮೆಚ್ಚುತ್ತಾನೆ ಅಂತ ಅರ್ಥ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ನಾವು ಒಳ್ಳೆಯವರಾಗಿದ್ರೆ ಇಂದೆಲ್ಲ ಒಂದಲ್ಲ ಒಂದು ದಿನ ನಮ್ಗೆ ಒಳ್ಳೇದಾಗುತ್ತೆ. ನಾವು ಕೆಟ್ಟವರಾಗಿದ್ರೆ, ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಒಂದಲ್ಲ ಒಂದು ದಿನ ಆ ಕೆಟ್ಟ ಕೆಲಸದ ಫಲ ಹಿಂದಿರುಗುತ್ತೆ ಅನ್ನೋದು ಈ ಕಥೆಯ ನೀತಿ ಪಾಠ ಸ್ನೇಹಿತರೆ. ಸೊ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತಂದ್ರೆ ಪ್ರಾಮಾಣಿಕತೆಯಿಂದ ಬದುಕುವುದು ನಮ್ಮ ಜೀವನದಲ್ಲಿ ನಾವು ಫಾಲೋ ಮಾಡತಕ್ಕಂತ ಒಂದು ಅತ್ಯುತ್ತಮ ನೀತಿ. ಸ್ನೇಹಿತರೆ, ಈ ಕಥೆಯ ನೋಟ್ಸ್ ನಾನು ನನ್ನ ವಾಟ್ಸಪ್ ಚಾನಲ್, ಸ್ನೇಹಿತರೆ ಈ ಕಥೆಯ ನೋಟ್ಸ್ ಅನ್ನ, ಈ ಕಥೆಯಲ್ಲಿ ನೀವು ನೆನಪಿಡಬೇಕಾದಂತ ಬಹಳ ಮುಖ್ಯವಾದಂತ ಪದಗಳು, ವಾಕ್ಯಗಳನ್ನ ನನ್ನ ವಾಟ್ಸಪ್ ಚಾನಲ್, ಇಂಗ್ಲಿಷ್ ಈಸಿ ಗುರು ಅಂತ ನಂದು ಒಂದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಹಾಕಿದ್ದೇನೆ ಸ್ನೇಹಿತರೆ. ಆ ಚಾನಲ್ ನ ಲಿಂಕ್ ಅನ್ನ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ, ದಯವಿಟ್ಟು ಚೆಕ್ ಮಾಡಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಪ್ರತಿದಿನ ನಿಮಗೆ ಉಪಯುಕ್ತವಾದಂತಹ ಇಂಗ್ಲಿಷ್ ನೋಟ್ಸ್ಗಳು, ಕಲಿಕೆಗಳು, ಅಪ್ಡೇಟ್ಗಳು ಬರ್ತವೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಕತೆ 14ರ ಮೂಲಕ ಸ್ಟ್ರಾಂಗ್ ಆರ್ ವೀಕ್ ಅನ್ನುವ ಕಥೆಯ ಮೂಲಕ ನಿಮಗೆ ಈ ತರ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಶಬ್ದಕೋಶವನ್ನ ನಾನು ಕಲಿಸ್ಕೊಡ್ತೇನೆ. ಮತ್ತೆ ಇವತ್ತಿನ ಪ್ರಶ್ನೆ ಸ್ನೇಹಿತರೆ, ಇಂದಿನ ಕಥೆಯ ಆಧಾರದ ಮೇಲೆ ದೇವತೆಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ, ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳೇ ಸ್ನೇಹಿತರೆ ನನಗೆ ಇನ್ಸ್ಪಿರೇಷನ್. ನಿಮ್ಮ ಕಾಮೆಂಟ್ಗಳು ಯಾವಾಗ 25 ರೀಚ್ ಆಗ್ತವೋ ನಾನು ಮತ್ತೊಂದು ಹೊಸ ಕಥೆಯ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. 25 ಕಾಮೆಂಟ್ಗಳು ನಾಳೆನೆ ರೀಚ್ ಆಗ್ತು ಅಂತಂದ್ರೆ ನಿಮ್ಗೆ ನಾಳೆನೆ ಆ ಕಥೆಯನ್ನ ಅಪ್ಲೋಡ್ ಮಾಡ್ತಾನೆ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದ್ರು ಆನ್ಲೈನ್ ಕ್ಲಾಸಸ್ ಬೇಕಿದ್ರೆ, ಕನ್ನಡದ ಮೂಲಕ ನೀವು ಇಂಗ್ಲಿಷ್ ಅನ್ನ ಸುಲಭವಾಗಿ ಕಲಿಬೇಕು ಅಂತಿದ್ರೆ, ವಾಟ್ಸಪ್ ಅಲ್ಲಿ
ಈ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ. ನನ್ನ ಹೆಸರು ಸಂತೋಷ್ ಅಂತ. ಓಕೆ, ನಿಮಗೆ ಕೋರ್ಸ್ ಡೀಟೇಲ್ಸು, ಫೀಸ್ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ.